ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು, ನನ್ನೊಳಗ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಡ್ಕೊಂಡೆ, ಎಲ್ಲಾರ ಹಂಗೊಂದು ಹರಕೊಂಡೆ, ಶಿವ ಶಿವ ಎಂಬ ಹಾದಿ ಬೇಡಿಕೊಂಡೆ, ಗುರು ಉಪದೇಶವ ಪಡಕೊಂಡೆ, ಈ ಭವಕ್ಕೆ ಬಾರದಂತೆ ಮಾಡಿಕೊಂಡೆ, ಗುರು ಗೋವಿಂದನ ಪಾದ ಹಿಡಕೊಂಡೆ ಅಂಥೇಳಿ ಸಂತ ಶಿಶುನಾಳ ಶರೀಫರು ಬಹಳ ಸುಂದರವಾದಂಥ ಒಂದು ಪದ್ಯವನ್ನು ನಮಗೆ ಅನುಗ್ರಹಿಸಿದರು. ಎಷ್ಟು ತಮ್ಮ ಸದ್ಗುರುವಿನ ಮ್ಯಾಲೆ, ಗೋವಿಂದ ಭಟ್ಟರ ಮ್ಯಾಲೆ ಅವರಿಗೆ ವಿಶ್ವಾಸ, ಎಷ್ಟೊಂದು ಆ ಸದ್ಗುರುವಿನ ಮ್ಯಾಲೆ ಶಿಶುನಾಳ ಶರೀಫರಿಗೆ ನಿಷ್ಠೆ. ಗೋವಿಂದ ಮಹಾಸ್ವಾಮಿಗಳು ದೇಹ ತ್ಯಾಗ ಮಾಡಕತ್ತಿದ್ರು. ಕೆಲವು ಮಂದಿ ಅಂದರು, ಯಪ್ಪ ನೀವು ದೇಹ ಬಿಟ್ಟ ಮೇಲೆ ನಿಮ್ಮ 2 ಎತ್ತುಗಳು ನಾವು ಒಯ್ತೇವ್ರಿ ವೈರಿ ಅಂದ್ರೆ. ಇನ್ನು ಕೆಲವು ಮಂದಿ ಅಂದರು, ಯಪ್ಪ 1 ಎಕರೆ ನಿಮ್ದೇನು ಹೊಲ ಐತ್ಲ ಅದನ್ನು ನಾನು ಮಾಡ್ತೇನೆ ರೀ ಮಾಡಪ್ಪ ಅಂತಂದರು. ಯಪ್ಪ ನನಗೆ ಇರಾಕೆ ಮನೆ ಇಲ್ರಿ, ನೀವು ದೇಹ ಬಿಟ್ಟ ಮೇಲೆ ಈ ಮನೆಯಾಗ ನಾವು ಉಳಿತೇವ್ರಿ, ಇರ್ರಿಪ್ಪ ಅಂದರು. ಒಬ್ಬ ಬಂದು ಕೇಳಿದ ಏನಂತಂದ್ರೆ, ನನಗೆ ಬ್ರಹ್ಮಜ್ಞಾನವನ್ನು ಕೊಡ್ರಿಪ್ಪ ಅಂತ ಕೇಳಿದ. ಆವಾಗ ಗೋವಿಂದ ಭಟ್ರಂದ್ರಂತ, ಆ ಗಡಿಗೆ ಐತೆ ನೋಡಪ್ಪ ಬ್ರಹ್ಮಜ್ಞಾನ, ಯಾವ ತಗೋರಿ ಅಂದರು. 8 ದಿನದಿಂದ ಕಫ ಅದರಾಗ ಉಗುಳಿ ಇಟ್ಟಿದ್ರು. ಕಫ ಎಲ್ಲ ತುಂಬಿತ್ತು ಗಡಿಗೆ. ಎಲ್ಲರೂ ಹಿಂದೆ ಸರದ್ರಂತ. ಶಿಶುನಾಳ ಶರೀಫರು ಓಡ್ಕೊತ ಬಂದ ಗೋವಿಂದ ಭಟ್ರಿಗೆ ನಮಸ್ಕಾರ ಮಾಡಿದರು. ನೋಡಪ್ಪ ಬ್ರಹ್ಮಜ್ಞಾನ ಬೇಕಂದಿದ್ರು, ಅಲ್ಲಿ ಐತಿ ತಗೋ ಅಂದಿದ್ನಿ ಅಂತ ಅಷ್ಟ ಅನುಗುಡ್ದ ಸಾಕ ಕಣ್ಣು ಮುಚ್ಚಿಕ್ಯಾರ ಗೋವಿಂದ ಭಟ್ರದ ಎಲ್ಲ ಕಫ ಶಿಶುನಾಳ ಶರೀಫರು ಕುಡಿದು ಕುಣಿದಾಡಿದ್ರಂತ. ನಾ ಇವತ್ತು ಜನ್ಮ ಸಾರ್ಥಕ ಆತಪ್ಪ ಅಂಥೇಳಿ. ಎಷ್ಟು ಗುರುವಿನ ಮೇಲೆ ನಿಷ್ಠ. ಸಣ್ಣವರಿದ್ದಾಗ ಶಿಶುನಾಳ ಶರೀಫರು ಗೋವಿಂದ ಭಟ್ರ ಬೆನ್ನು ಹತ್ತಿ ಹೊಂಟಿದ್ರಂತ. ಆವಾಗ ಮುಂದೆ ಗೋವಿಂದ ಭಟ್ರು ಹೊಕ್ಕಿರು, ಹಿಂದಿಂದ ಶಿಶುನಾಳ ಶರೀಫರು ಹೊಕ್ಕಿದ್ರು. ಯಾರ್ದೋ ಒಬ್ರದ್ದು ಬಂಗಾರದ ಕಾಲಾಗಿನ ಕಡಗ ಬಿದ್ದಿತ್ತಂತ ದಾರ್ಯಾಗ. ಗೋವಿಂದ ಭಟ್ರು ನೋಡ್ರಿ ಅದನ್ನು ನೋಡಿ ಅದ್ರ ಮ್ಯಾಲೆ ಕಾಲಿನಿಂದ ಮಣ್ಣು ಸರಿಸ್ರಂತ. ಅದರ ಮ್ಯಾಲೆ ಬಂಗಾರದ ಕಡಗದ ಮೇಲೆ ಮಣ್ಣು ಸರಿಸ್ರಂತ ಕಾಲಿನಿಂದ ಮುಂದೆ ಹೋದ್ರಂತ. ಹಿಂದಿಂದ ಶಿಶುನಾಳ ಶರೀಫರು ಬಂದರು. ಅವ್ರು ಏನು ಮಾಡಿದ್ರಂದ್ರೆ, ಇವ್ರು ಏನು ಮಣ್ಣು ಸರಿಸಿದ್ರಲ್ಲ ಅದರ ಮ್ಯಾಲೆ ಊಟ ಮಾಡಿ ಬಂದಿದ್ದರು. ಗಂಟಲ್ದಾಗ ಬಳ್ಳು ಹಾಕ್ಕೊಂಡು, ಬಾಯಾಗ ಬಳ್ಳು ಹಾಕ್ಕೊಂಡು ಅದ್ರ ಮೇಲೆ ವಾಂತಿ ಮಾಡಿದ್ರಂತ. ಮುಂದೆ ಹೋಗಿ ಶಿಶುನಾಳ ಶರೀಫರನ್ನು ಗೋವಿಂದ ಭಟ್ರು ಕೇಳಿದ್ರಂತ, ಅಲ್ಲೋ ಆ ಮಣ್ಣಿನ ಗುಂಪಿ ಮ್ಯಾಲೆ ವಾಂತಿ ಯಾಕೆ ಮಾಡಿದೋ ಮಗನ ಅಂತ ಕೇಳಿದ್ರು ಅವರು. ಆವಾಗ ಶಿಶುನಾಳ ಶರೀಫರು ಗುರುಗಳಿಗೆ ಹೇಳಿದ್ರಂತೆಪ್ಪ, ಅಲ್ಲಿ ನೀ ಮಣ್ಣು ಮುಚ್ಚೋದು ನೋಡಿದ್ನಿ ಅದಕ್ಕೆ ಅಂದ್ರೆ ಅವರು. ಮಣ್ಣು ಮುಚ್ಚೋದನ್ನು ನೋಡ್ರೆ ಅದ್ರ ಮೇಲೆ ವಾಂತಿ ಯಾಕೆ ಮಾಡಿದ್ದೀನಿ ಅಂತ ಕೇಳಿದ್ರು ಅವರು. ಯಪ್ಪ ನೀ ಮಣ್ಣು ಮುಚ್ಚಿದೆ ಅಂದ್ರೆ ಅಲ್ಲಿ ಏನೋ ಯಾರೂ ನೋಡಬಾರ್ದಂಥ ಒಂದು ವಸ್ತು ಐತಿ ಅಂತ ನನಗೆ ಗೊತ್ತಾತ. ಏನಾಯ್ತು ನನಗೆ ಗೊತ್ತಿಲ್ಲ, ಒಟ್ಟು ಯಾರೂ ನೋಡಬಾರ್ದಂಥ ವಸ್ತು ಐತಿ. ಬರೀ ಮಣ್ಣಿನ ಗುಂಪಿದ್ರೆ ಯಾರು ಕೆದರಿ ನೋಡ್ತಾರೆ ಅದನ್ನು. ಅದ್ರ ಮೇಲೆ ಹೊಲಸಿತ್ತರ ದೂರ ಹಾದು ಹೊಕ್ಕಾರಪ್ಪ, ಅದಕ್ಕೆ ಅದ್ರ ಮೇಲೆ ವಾಂತಿ ಮಾಡಿದ್ನಿ ಅಂತ ಹೇಳಿದ್ರಂತ. ಶಿಶುನಾಳ ಶರೀಫರು ಗುರುಗಳ ಮೇಲೆ ಎಷ್ಟು ಭಕ್ತಿ ಇಟ್ಟಿದ್ರು, ಗುರುಗಳನ್ನ ತಿಳ್ಕೊಂಡಿದ್ರು ಹೆಂಗೆ. ಅದಕ್ಕೆ ಹೇಳ್ತಾರೆ ಏನಂತಂದ್ರೆ, ಗುರು ಶಿಷ್ಯರು ಹೆಂಗಿರ್ಬೇಕಂದ್ರೆ ಶಿಶುನಾಳ ಶರೀಫ ಮತ್ತು ಗೋವಿಂದ ಭಟ್ಟರು ಹಂಗಿರ್ಬೇಕಂತ. ಅದಕ್ಕಾಗಿ ಗುರುಗಳನ್ನು ಮಾಡ್ಕೊಳ್ಳೋದು ದೊಡ್ಡದಲ್ಲ, ಗುರುಗಳು ಹೇಳಿದಂಗೆ ನಡ್ಕೊಳ್ಳೋದು, ಗುರುಗಳನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋದು ಮುಖ್ಯ ಐತೆ. ಅದಕ್ಕಾಗಿ ನಾವು ಏನು ಮಾಡೋಣಂದ್ರೆ, ನಮ್ಮ ಮನಸ್ಸನ್ನು ಪವಿತ್ರಗೊಳಿಸ್ಕೊಂಡು ಗುರು ಸೂಚಿಸುವಂಥ ಸೂಚನೆಯನ್ನು ತಿಳ್ಕೊಂಡು ಅದರ ಹಂಗೆ ನಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ